Hey everyone, welcome back to our channel. Hope you all are fine. So ಯಾವುದಾದ್ರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಸೊ ಎಲ್ಲ ವೀಡಿಯೋಸ್ನ ಚೆಕ್ ಮಾಡಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಇದು ನಾನು SSLC ಅವರಿಗೆ ಇಂಗ್ಲೀಷ್ ಕ್ಲಾಸಸ್ನ ತೊಗೊತಾ ಇದ್ದೀನಿ. ನಾನು ಮಾಡ್ತಿರುವಂಥ ಪೋಯಮ್ ಒಂದು ಲೋಚಿನ್ವರ್ ಪೋಯಮ್ ಅಂತ. ಸೊ ದಿಸ್ ಪೋಯಮ್ ಇಸ್ ರಿಟನ್ ಬೈ ಸರ್ ವಾಲ್ಟರ್ ಸ್ಕಾಟ್. ಸೊ ಫಸ್ಟ್ 4 ಸ್ಟ್ಯಾನ್ಸಸ್ ಕೂಡ ನಿಮಗೆ ಮೆಮೊರೈಸೇಷನ್ ಇರುತ್ತೆ. ಸೊ ಕೈಂಡ್ಲಿ ಎಲ್ಲ 4 ಸ್ಟ್ಯಾನ್ಸಸ್ನ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಓ ಯಂಗ್ ಲೋಚಿನ್ವರ್, ಹಿ ಈಸ್ ಕಮ್ ಔಟ್ ಆಫ್ ದ ವೆಸ್ಟ್ ಥ್ರೂ ಆಲ್ ದ ವೈಡ್ ಬಾರ್ಡರ್, ಹಿಸ್ steed was the best. And save his good broadsword, he weapons had known. He rode all unarmed, and he rode all alone. So faithful in war, love, and so dauntless in war, there never was knight like the young Lochinvar. So ಈ ಪಾಯಿಂಟ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು ನೋಡೋದಾದರೆ, ಯಂಗ್ ಲೋಚಿನ್ವರ್ ಕೇಮ್ ಔಟ್ ಆಫ್ ದ ವೆಸ್ಟ್. ಸೊ ಹಿಸ್ ಹಾರ್ಸ್ ವಾಸ್ ದ ಬೆಸ್ಟ್ ಆಲ್ ದ ಕೌಂಟಿ ಆಫ್ ಬಾರ್ಡರ್ ಬಿಟ್ವೀನ್ ದ ಇಂಗ್ಲೆಂಡ್ ಆ್ಯಂಡ್ ಸ್ಕಾಟ್ಲ್ಯಾಂಡ್. ಸೊ ಇಲ್ಲೇನು ಹೇಳ್ತಿದ್ದಾರೆ ಅವರು, ಸೊ ಆ್ಯಂಡ್ ಸೇವ್ ಹಿಸ್ ಬ್ರಾಡ್ ಸ್ವಾರ್ಡ್ ಹಿ ವೆಪನ್ಸ್ ಹ್ಯಾಡ್ ನೋನ್. ಸೊ ಫಸ್ಟ್ ಆಫ್ ಆಲ್ ಏನಂದರೆ ಯಂಗ್ ಲೋಚಿನ್ವರ್ ಇಲ್ಲಿಗೆ ಬಂದಾಗ ಅವರು ಯಾವುದೇ ಥರದ ವೆಪನ್ಸ್ನ ಅವರು ಕ್ಯಾರಿ ಮಾಡ್ಕೊಂಡು ಬಂದಿರಲಿಲ್ಲ, ಆಲ್ ಅಲೋನಾಗಿ ಬಂದಿದ್ದರು. ಸೊ ಅದರೊಳಗೆ ನಮಗೆ ಏನು ತೋರಿಸುತ್ತೆ, ಹಿ ವಾಸ್ ಸೊ ಫೇತ್ಫುಲ್ ಇನ್ ಹಿಸ್ ಲವ್ ಆ್ಯಂಡ್ ಡಾಂಟ್ಲೆಸ್ ಇನ್ ವಾರ್. ಸೊ ಅವ್ರು ಅಗೇನ್ ಏನು ಹೇಳ್ತಾ ಇದ್ದಾರೆ, ಲೋಚಿನ್ವರ್ ಥರ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. He stayed not for plague and he stopped not for stone. He swam the Esk river where ford there was none. But ere he alighted at Netherby gate, the bride had consented, the gallant came late. For laggard in love and dastard in war was to wed the fair Ellen for brave Lochinvar. So he rode unarmed, all alone with no weapon, excited his broadsword, stopping not for mountains, hills, forests, rocks or rivers. ಸೊ ಯಾವುದೇ ಥರದ ಫಾರೆಸ್ಟ್ ಆಗಿರಲಿ, ರಿವರ್ಸ್ ಆಗಿರಲಿ, ಏನೇ ಬಂದರೂ ಲೋಚಿನ್ವರ್ ಏನು ಮಾಡ್ತಿದ್ದ, ಸ್ಟಾಪ್ ಆಗ್ತಾ ಇರಲಿಲ್ಲ. ಬಿಕಾಸ್ ಹಿ ವಾಸ್ ಸೊ ಒಬೀಡಿಯಂಟ್ ಇನ್ ಹಿಸ್ ಲವ್. ಅವನಿಗೆ ಏನೇ ಆಗಲಿ ಅವನ ಪ್ರೀತಿನ ಅವನು ಪಡ್ಕೊಳ್ಳೋಕ್ಕಿಂತ ಹೋಗ್ತಾ ಇರ್ತಾನೆ. ಹಿ ಸ್ವ್ಯಾಮ್ ಅಕ್ರಾಸ್ ದ ಎಸ್ಕ್ ರಿವರ್ when he boldly entered Netherby hall. Ellen's father with his hand on his sword asked Lochinvar whether he had gone there in peace or war or to dance at a bridal. ಸೊ ನಾನೀಗ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ಇದರೊಳಗೆ ಕೆಲವೊಂದು ವರ್ಡ್ಸ್ ನಿಮಗೆ ಅರ್ಥ ಆಗಲ್ಲ ಏನು ಅಂತ. ಸೊ ನಾನು ಇದನ್ನು ಸಮ್ಮರಿ ಥರ ಹೇಳ್ತಾ ಹೋದರೆ ನಿಮಗೆ ಬೇಗ ಕ್ಯಾಚಪ್ ಆಗುತ್ತೆ ಅಂತ ಹೇಳ್ತಿರೋದು. ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತೀನಿ ಅಂತ. To this query, Lochinvar answered that he had gone there to have just 1 cup of wine and to have one dance, because though he had long loved his daughter, his suited had been denied, and so his love had swelled like the Solway and had ebbed like its tide. So ಇವಾಗ ಲೋಚಿನ್ವರ್ ಹೇಗೂ ಹಾಲ್ಗೆ, ನೆದರ್ಬೈ ಹಾಲ್ಗೆ ಎಂಟರ್ ಆಗ್ತಾನೆ. ಎಂಟರ್ ಆದ ತಕ್ಷಣ ಏನಾಗುತ್ತೆ, ಬ್ರೈಡ್ ಫಾದರ್ ಇದಾರಲ್ವ, ಬ್ರೈಡ್ ಫಾದರ್ ಅವ್ರನ್ನ ಕೇಳ್ತಾರೆ, ನೀನು ಏನಕ್ಕೆ ಬಂದಿದ್ಯಾ ಇಲ್ಲಿ, ಅಂದರೆ ಫೈಟ್ ಮಾಡೋಕ್ಕೆ ಬಂದಿದ್ಯಾ ಅಥವಾ ಪೀಸಿಂದ ಬಂದಿದ್ಯಾ ಅಥವಾ ಬ್ರೈಡಲ್ಲಿ ನೋಡೋಕ್ಕಂತ ಬಂದಿದ್ಯಾ ಅಂತ ಕೇಳಿದಾಗ ಲೋಚಿನ್ವರ್ ಹೇಳ್ತಾನೆ ದಟ್ ನಾನು ಇಲ್ಲಿ ಬರೀ 1 ಕಪ್ ಆಫ್ ವೈನ್ ಮತ್ತು ಬ್ರೈಡ್ ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಬಿಕಾಸ್ ಏನಕ್ಕೆ, ತುಂಬ ಪಾಸ್ಟಲ್ಲಿ ನಾನು ನಿಮ್ಮ ಮಗಳನ್ನ ಪ್ರೀತಿಸಿರ್ತೀನಿ, ಹಾಗೆ ನಾನು ನಿಮಗೆ ಪರ್ಮಿಷನ್ ಕೂಡ ಕೇಳಿದ್ದೆ ಮದುವೆ ಆಗೋಕ್ಕೆ, ಬಟ್ ನೀವು ಅದನ್ನು ಡಿನೈ ಮಾಡಿರ್ತೀರಾ ಅಂತ ಇಲ್ಲಿ ಯಾರು ಹೇಳ್ತಿದ್ದಾರೆ, ಲೋಚಿನ್ವರ್ ಹೇಳ್ತಾ ಇದ್ದಾರೆ. ಸೊ ನಾವು ನೆಕ್ಸ್ಟ್ ನೋಡಿದಾಗ ಹಿ ಫರ್ದರ್ ಆ್ಯಡೆಡ್ ದಟ್ ದೇರ್ ವೇರ್ ಮೇಡನ್ಸ್ ಇನ್ ಸ್ಕಾಟ್ಲ್ಯಾಂಡ್ ಮೋರ್ ಲವ್ಲಿ ಬೈ ಫಾರ್ ಹೂ ವೇರ್ ಗ್ಲಾಡ್ ಟು ಬಿ ದ ಬ್ರೈಡ್ ಆಫ್ ಯಂಗ್ ಲೋಚಿನ್ವರ್. ಸೊ ಇದಿಷ್ಟೇ ಹೇಳ್ಬಿಟ್ಟು ಮಾಗ್ತಾನೆ ಅವನು. ಬಟ್ ಅವನು ಇನ್ನೂ ಆ್ಯಡ್ ಮಾಡಿಬಿಟ್ಟು ಏನಂತ ಹೇಳ್ತಾನೆ ಅಂದರೆ ದಟ್ ನನ್ನ ಸ್ಕಾಟ್ಲ್ಯಾಂಡಲ್ಲಿ ತುಂಬ ಜನ ಬ್ರೈಡ್ ನನಗೋಸ್ಕರ ಕಾಯ್ತಾ ಇದ್ದಾರೆ, ಅವರು ನಿಮ್ಮ ಮಗಳಿಗಿಂತನೂ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾನೆ. After Ellen had kissed the goblet, Lochinvar quaffed of the wine and took Ellen's hand and started to dance with her. Before her mother could bar and told Ellen that they should dance. ಸೊ ಇಲ್ಲೇನಾಗುತ್ತೆ, ಇವಾಗ ಎಲೆನ್ ಬರ್ತಾಳೆ. ಎಲೆನ್ ಅಂದರೆ ಲೋಚಿನ್ವರ್ ಪ್ರೀತಿಸಿರ್ತಾನಲ್ವ, ಅವಳ ಹೆಸರು ಎಲೆನ್ ಅಂತ ಆಗಿರುತ್ತೆ. ಎಲೆನ್ ಬಂದುಬಿಟ್ಟು ಗೊಬೈಲ್ಟ್ ಇರುತ್ತೆ, ಅದರೊಳಗೆ ವೈನ್ ಇರುತ್ತೆ. ಆ ವೈನ್ ಗ್ಲಾಸ್ ಏನಿರ್ತವೆ ಆ ಗ್ಲಾಸ್ಗಳು ಕಿಸ್ ಮಾಡ್ತಾಳೆ. ಕಿಸ್ ಮಾಡಿಬಿಟ್ಟು ಏನಾಗುತ್ತೆ ನೆಕ್ಸ್ಟು, ಅವನು ಲೋಚಿನ್ವರ್ ಏನು ಮಾಡ್ತಾನೆ, ಎಲೆನ್ ಹ್ಯಾಂಡ್ನ ತೊಗೊಂಡ್ಬಿಟ್ಟು, ಅಂದರೆ ಹ್ಯಾಂಡ್ಸ್ ತೊಗೊಂಡು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು. ಡ್ಯಾನ್ಸ್ ಮಾಡ್ತಾ ಏನಾಗುತ್ತೆ ಮುಂದೆ ಅಂತ ನೋಡೋದಾದರೆ, ಹಿ ಲುಕ್ಡ್ ಸೋ ಸ್ಟೇಟ್ಲಿ ಆ್ಯಂಡ್ ಎಲೆನ್ ಲುಕ್ಡ್ ಸೋ ಲವ್ಲಿ ದಟ್ ಸಚ್ ಅ ವೆಡ್ಡಿಂಗ್ ಹಾಲ್ ಹ್ಯಾಡ್ ನೆವರ್ seen such a dance called Galliard. Ellen mother fretted and father funned and the bridegroom stood dandly, his bonnet and the plume. ಸೊ ಎಲ್ಲ ಅವ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂದರೆ ಇಡೀ ಹಾಲಲ್ಲಿರೋರು ಎಲ್ಲರೂ ಅವ್ರನ್ನ ನೋಡ್ತಾ ಇರ್ತಾರೆ. ಆ್ಯಂಡ್ ಬ್ರೈಡ್ ಗ್ರೂಮ್ ಅಂದರೆ ಈಗ ಮದುವೆ ಆಗೋ ಗಂಡನ್ನ ರೆಡಿ ಮಾಡಿರ್ತಾರಲ್ವ, ಸೊ ಆ ಗಂಡು ಕೂಡ ಅವ್ರನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಲೋಚಿನ್ವರ್ ಅಂದರೆ ತುಂಬ ಭಯ ಇರುತ್ತೆ. ದ ಬ್ರೈಡ್ ಮೇಡನ್ಸ್ ವಿಸ್ಪರ್ಡ್ ದಟ್ ಇಟ್ ವುಡ್ ಹ್ಯಾವ್ ಬೀನ್ ಫಾರ್ ಬೆಟರ್ ಟು ಹ್ಯಾವ್ ಮ್ಯಾಚ್ಡ್ ದೇರ್ ಫೇರ್ ಕಸಿನ್ ಎಲೆನ್ ವಿತ್ ಯಂಗ್ ಲೋಚಿನ್ವರ್. ಸೊ ಅಲ್ಲಿ ಈಗ ಮದುವೆ ಅಂದರೆ ಎಷ್ಟೋ ಜನ ಕಸಿನ್ಸ್ ಎಲ್ಲ ಬರ್ತಾರಲ್ವ, ಆ ಕಸಿನ್ಸ್ ಎಲ್ಲ ಇವ್ರು ಡ್ಯಾನ್ಸ್ ನೋಡ್ಬಿಟ್ಟು ಏನಂತ ಮಾತಾಡ್ತಿರ್ತಾರೆ ಅಂದರೆ, ನಮ್ಮ ಎಲೆನ್ ಲೋಚಿನ್ವರ್ ಜೊತೆಗೆ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ, ಎಷ್ಟು ಕ್ಯೂಟ್ ಕಪಲ್ ಇದ್ದಾರಲ್ವ ಇವರು ಅಂತ ಅವರು ಮಾತಾಡ್ತಾ ಇರ್ತಾರಲ್ಲಿ. ಲೋಚಿನ್ವರ್ ಟಚ್ಡ್ ಹರ್ ಹ್ಯಾಂಡ್ ಆ್ಯಂಡ್ ವಿಸ್ಪರ್ಡ್ ಇನ್ ಹರ್ ಇಯರ್, and as they reached the door of the hall, he lifted Ellen and swung her on the croup of the horse standing at the door, and he also swung himself up on the saddle before Ellen, and Lochinvar promptly shouted as the horse galloped away that Ellen had been won and that they had gone over bank. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅವ್ರು ಡ್ಯಾನ್ಸ್ ಮಾಡ್ತಾ ಎಲ್ಲರೂ ಒಂಥರ
ನೆನಪಿರಲ್ಲ ಅವ್ರಿಗೆ ಲೋಚಿನ್ವರ್ ಏನಾದರೂ ಮಾಡ್ಬೋದು ಅಂತ ಮರ್ತು ಹೋಗ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಅವ್ನು ಅಡ್ವಾಂಟೇಜ್ ತೊಗೊಂಡು ಏನು ಮಾಡ್ತಾನೆ ಲೋಚಿನ್ವರ್ ಅಂತಂದರೆ ಡ್ಯಾನ್ಸ್ ಮಾಡ್ತಾನೆ ಸ್ಲೋ ಆಗಿ ಅವರು ಮೇನ್ ಡೋರ್ ಇರ್ತಲ್ವ ಆ ಮೇನ್ ಡೋರ್ ಹತ್ರ ಬಂದುಬಿಟ್ಟು ಎಲ್ಲರೂ ಕಣ್ ತಪ್ಪಿಸಿ ಓಡ್ ಹೋಗ್ತಾರೆ. ಮತ್ತು ಎಲ್ಲನ ಏನು ಮಾಡ್ತಾನೆ ಅವಾಗ ಲೋಚಿನ್ವರ್ ಏನು ಮಾಡ್ತಾರೆ ಅವಾಗ ಎಲ್ಲನ ಲಿಫ್ಟ್ ಮಾಡಿಬಿಟ್ಟು ಹಾರ್ಸ್ ಮೇಲೆ ಕೂತ್ಕೊಂಡು ಅವರಿಬ್ಬರು ಓಡ್ ಹೋಗ್ತಾರೆ. ಸೊ ಈ ಪೊಯಮಲ್ಲಿ ಏನಂದರೆ ನಿಮಗೆ ಕೆಲವೊಂದು ವರ್ಡ್ಸ್ ಅರ್ಥ ಆಗೋದು ತುಂಬ ಕಷ್ಟ. ಮೇನ್ ಇವಾಗ ಯಾವುದಾದ್ರೂ ಒಂದು ಕಪ್ ಅಂತ ಆಗಿರಲಿ, ವೈನ್ ಅಂತ ಆಗಿರಲಿ, ಈ ಥರ ಕಾಮನ್ ವರ್ಡ್ಸ್ನ ನೀವು ಐಡೆಂಟಿಫೈ ಮಾಡಿಬಿಡ್ಬೋದು. ಬಟ್ ಕೆಲವೊಂದು ವರ್ಡ್ಸ್ ಏನಿದೆ ಆ ವರ್ಡ್ಸ್ ನಿಮಗೆ ಕಷ್ಟ ಆಗುತ್ತೆ. ಸೊ ನಾನು ಸಮ್ಮರಿ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕ್ವಶನ್ ಆನ್ಸರ್ಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಖಂಡಿತವಾಗ್ಲೂ ಡಿಸ್ಕಸ್ ಮಾಡ್ತೀನಿ. ಅಕಸ್ಮಾತ್ ಇದರೊಳಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಒಂದ್ಸತಿ ನೀವು ಇಲ್ಲಿ ಮೀನಿಂಗ್ಸ್ ಕೊಟ್ಟಿದ್ದಾರೆ, ಮೀನಿಂಗ್ಸ್ ಅಂದರೆ ಗ್ಲೋಸರಿ ಎರಡು ಸೇಮ್ ಅಲ್ವಾ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಒಂದ್ಸತಿ ಚೆಕ್ ಮಾಡಿ. ಬಟ್ ನಿಮ್ಗೆ ಆದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದು ಕ್ವಶನ್ ಆನ್ಸರ್ಸ್ನ ತೊಗೊಂಬರ್ತೀನಿ. ಸೊ ಕ್ವಶನ್ ಆನ್ಸರ್ಸ್ ತುಂಬ ಇಂಪಾರ್ಟೆಂಟ್ ಈ ಲೆಸನಿಂದ. ಕೆಲವೊಂದು ಈ ಲೆಸನಿಂದ 3 ಅಥವಾ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ನಾವು. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬೇ ಮಾಡ್ಕೊತಿಲ್ಲ ಚಾನಲ್ಗೆ. ಹಾಗೂ ಸ್ಟಡಿ ಸೆಂಟರ್ ಚಾನಲ್ ಇದೆ, ಆ ಚಾನಲ್ನ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಚಾನಲ್ನ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋಸ್ ಬರ್ತಾ ಇದೆ ನಿಮಗೆ. ಸೊ ಇವಾಗ 10th ಸ್ಟ್ಯಾಂಡರ್ಡ್ ಕ್ಲಾಸಸ್ಗೆಲ್ಲ ಶುರು ಆಗಿದೆ ನಿಮಗೆ ಸ್ಕೂಲಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ಕ್ಲಾಸಸ್ನ ಮಿಸ್ ಮಾಡಿಬಿಡಿ, ಚೆನ್ನಾಗಿ ಮಾಡಿ, ನಿಮ್ಮ ರಿಸಲ್ಟ್ಸ್ ಕೂಡ ಚೆನ್ನಾಗುತ್ತೆ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.